Hello guys, welcome back to my YouTube channel and welcome back to another video. ಇವತ್ತು ಸಂಡೇ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಕುಕ್ಕಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವುದಾದ್ರೂ ಹೊಸ ರೆಸಿಪಿ ಏನಾದರೂ ಮಾಡೋಣ ಅಂತ. ಇದು 3ನೇ ಟೈಮ್ ಗೈಸ್ ನಾನು ಟೇಕ್ ತೊಗೊತಾ ಇರೋದು. ಆಗ್ತಿಲ್ಲ, ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಬರ್ತೈತೆ, ಒಂದು ಕಾಲ್ ಬರುತ್ತೆ, ಇಲ್ಲಾಂದ್ರೆ ಏನೋ ಒಂದು ಆಗ್ತೈತೆ. ಈ ಸಲ ಅದೇನಾದರೂ ಆಗಲಿ ಇದೇ ವಿಡಿಯೋ ಗೈಸ್ ಲಾಸ್ಟು. ಏನಂದರೆ ಈಗ ಸಮೋಸ ಮಾಡೋಣ ಅಂತ. ಸಮೋಸಕ್ಕೆ ಬೇಕಾಗಿರೋದು ನಮಗೆ, ಸಮೋಸಗೆ ನಮಗೆ ಈ ಥರ ಶೀಟ್ಸ್ ಬೇಕು, ಸಮೋಸ ಶೀಟ್ಸು. ನೀವು ಇದನ್ನು ಅಂಗಡಿನಲ್ಲಾದರೂ ತೊಗೊಬೋದು, ಅಂಗಡಿನಲ್ಲಿ ಸಿಗುತ್ತೆ. ಇಫ್ ನಿಮಗೆ ಆಗಿಲ್ಲ ಮನೆಯಲ್ಲೇ ಮಾಡ್ಕೊತೀವಿ ಅನ್ನೋದಾದರೆ ಜಸ್ಟ್ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡು ಅದನ್ನು ರೆಡಿ ಮಾಡಿ ಚಪಾತಿ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಬೇಯಿಸುವಾಗ ಮಾತ್ರ ಚಪಾತಿ ಬೇಯಿಸೋ ಥರ ಬೇಯಿಸ್ಕೊಂಬೇಡಿ, ಜಸ್ಟ್ ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಈ ಥರ ಅಷ್ಟೇ. ಈ ಥರ ಬೇಯಿಸ್ಕೊಂಡು ತೊಗೊಂಡು ನೀಟಾಗಿ ಅದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡು ಶೀಟ್ಸ್ ಥರ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಸಮೋಸ ಶೀಟ್ಸ್ ರೆಡಿ ಆಗುತ್ತೆ. ಆಮೇಲೆ ಸಮೋಸ ಮಾಡೋದಕ್ಕೆ ಈಸಿ ಆಗುತ್ತೆ, ಪಟ್ ಅಂತ ಸಮೋಸ ಮಾಡ್ಬೋದು ಗೈಸ್. ಈಗ ನಾನು ನಿಮಗೆ ಸಮೋಸ ಮಾಡೋದನ್ನು ತೋರಿಸ್ತೀನಿ, ಬನ್ನಿ ಗೈಸ್ ನೋಡ್ಕೊಬರೋಣ. ಇವಾಗ ನಮಗೆ ಸ್ಟಫಿಂಗಿಗೆ ಏನೇನು ಬೇಕು ಐಟಮ್ಸು ಅಂದರೆ ಗೈಸ್, ಕ್ಯಾರೆಟ್ ಬೇಕು, ಮತ್ತು ಈರುಳ್ಳಿ ಬೇಕು, ಆನಿಯನ್ನು, ಮತ್ತೀಗ ಸ್ವಲ್ಪ ಹುರುಳಿಕಾಯಿ ಅದು ಬೇಕು, ಮತ್ತು ಮೆಣಸಿನ್ಕಾಯಿ ಬೇಕು, ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು. ನಿಮಗೆ ಇಲ್ಲಿ ಮೇಯ್ನ್ ಬೇಕಿರೋದು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಅಷ್ಟೇ ಗೈಸ್. ಇವೆರಡು ನಿಮಗೆ ಆಪ್ಷನಲ್ ಇದ್ದರೆ ಹಾಕ್ಕೊಂಡಿಲ್ಲ ಅಂದರೆ ಬೇಡ. ಕ್ಯಾರೆಟು ಮತ್ತು ಆನಿಯನ್ನು, ಕ್ಯಾರೆಟ್ ಜಾಸ್ತಿ ಯೂಸ್ ಮಾಡಿಬಿಡಿ. ಕ್ಯಾರೆಟ್ ಏನಾದರೂ ಜಾಸ್ತಿ ಆಯ್ತಂದರೆ ಸ್ವೀಟ್ ಜಾಸ್ತಿ ಆಗ್ಬಿಡ್ತಾರೆ ಗೈಸ್. ಇದನ್ನೆಲ್ಲ ಒಂದು ಸ್ಟಫಿಂಗನ್ನು ಕಲ್ಸ್ಕೊಬೇಕು ಗೈಸ್. ಈಗ ಕಲ್ಸ್ಕೊಬೇಕಂದ್ರೆ ಮೇಯ್ನ್ ಇದನ್ನೆಲ್ಲ ಒಂದಕ್ಕೆ ಹಾಕೊಂಡ್ಬಿಡ್ಬೇಕು ಮೇಯ್ನು. ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಇದ್ದರೆ ಚಾಟ್ ಮಸಾಲ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಗೈಸ್. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡ್ಬೇಕು ಒಂದು 10 to 15 ಮಿನಿಟ್ಸು. ಅದು ನೀರು ಬಿಟ್ಕೊಳ್ಳುತ್ತೆ. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ಗೈಸ್. ಆಗಲೇ ಸ್ವಲ್ಪ ಇದರಲ್ಲಿ ಹಾಕಿ ಕಲಿಸಿರ್ತೀವಿ ನಾವು, ಅದೇ ನಾನು ತೋರಿಸಿದ್ನಲ್ಲ ನಿಮಗೆ, ಹಾಕಿ ಕಲಿಸಿರ್ತೀವಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕೋಬೇಕು, ಚಾಟ್ ಮಸಾಲ ಸ್ವಲ್ಪ ಹಾಕೊಬೇಕು. ಚಾಟ್ ಮಸಾಲ ಇದ್ರೆ ಹಾಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಡಿ ಗೈಸ್. ನಿಮ್ಮ ಹತ್ರ ಇದನ್ನು ನೀರು ಬಿಟ್ಕೊಳ್ಳುತ್ತೆ. ನಾವು ಕಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇಟ್ಬಿಟ್ರೆ ನೀಟಾಗಿ ಕಲಸಿಟ್ಬಿಡ್ಬೇಕು. ಲೋ ಫ್ಲೇಮಲ್ಲಿ ಬಿಸಿ ಆಗ್ತಾ ಇದೆ ಆಯಿಲು. ಆಮೇಲೆ ನಾನು ಸೈಡು ರೆಡಿ ಮಾಡ್ಕೊಳ್ಳೋಣ. ನಮಗೆ ಸಮೋಸ ಶೀಟ್ಸ್ ಜೊತೆಗೆ ಇದೊಂದು ಬೇಕು ಗೈಸ್. ಏನಂದರೆ ಸ್ವಲ್ಪ ಇದ್ರ ಜೊತೆಗೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಪೇಸ್ಟ್ ಥರ ಅಂದರೆ ಗಮ್ ಥರ ರೆಡಿ ಮಾಡ್ಕೊಳ್ಳಿ. ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ರೀ. ಸಮೋಸ ಶೀಟ್ಸ್ನ ತೊಗೊಂಡು ನೀಟಾಗಿ ನೋಡ್ಕೊಳ್ಳಿ, ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಚಿಕ್ಕದೇ ಮಾಡ್ತಾಯಿದ್ದೀನಿ ಗೈಸ್ ನಾನು, ಜಾಸ್ತಿ ಏನು ದೊಡ್ಡದು ಮಾಡ್ತಿಲ್ಲ. ಇದಕ್ಕೆ ತೊಗೊಂಡು ಈ ಥರ ಸ್ಟಫನ್ನು ಫಿಲ್ ಮಾಡ್ಕೊಳ್ಳಿ. ಈ ಥರ ಇದನ್ನು ಹಿಂಗೆ ಹಾಕಿ ಎಲ್ಲೂ ಓಪನ್ ಆಗಬಾರ್ದದು ಮೇಯ್ನು. ಅಷ್ಟರಲ್ಲಿ ಗಮ್ ಹಾಕೋಬೇಕು ಇಲ್ಲಿಗೆ. ಗಮ್ ಮೀನ್ಸ್ ನಾವು ರೆಡಿ ಮಾಡಿರೋಂಥದ್ದು ಇರೋದಲ್ಲ ಸ್ಟಫು, ಇದನ್ನು ಹಿಂಗೆ ಹಾಕಿ ಈ ಥರ ನೀವು ಫಿಲ್ ಮಾಡ್ಕೊಂಡಿರೋದಕ್ಕೆ ಹಿಂಗೆ ನೀಟಾಗಿ ಗಮ್ ಹಾಕಿ ಈ ಥರ ಮಾಡಬೇಕು ಗೈಸ್. ಫೈನಲಿ ನನ್ನ ಹತ್ರ ಸಮೋಸ ರೆಡಿಯಾಗಿದ್ದಾಗ ಆಯಿಲಿಗೆ ಹಾಕೋಕ್ಕೆ ಈ ಥರ ಮಾಡಿಟ್ಟಿದ್ದೀನಿ ನಾನು. ಇವಾಗ ಸ್ವಲ್ಪ ಆಯಿಲಿಗೆ ಹಾಕೋಣ ಬನ್ನಿ. ನೀಟಾಗಿ ಕಚ್ಚಿಸ್ಕೊಂಡಿಲ್ಲ ಅಂದರೆ ಆಯಿಲಲ್ಲಿ ಎಲ್ಲನೂ ಬಿಟ್ಕೊಬಿಡುತ್ತೆ ಗೈಸ್. ನೀಟಾಗಿ ಅದನ್ನು ಹಾಕ್ಬಿಟ್ಟು ಆಯಿಲಲ್ಲಿ ಬಿಟ್ಕೊಳ್ದೇ ಇರೋ ಥರ ಕಚ್ಚಿಸ್ಬೇಕು. ಈ ಥರ ಸ್ವಲ್ಪ ಬೇಯ ತನಕ ಇಟ್ಟು ಆಮೇಲೆ ತಿರುವಾಕ್ಬೇಕು ಗೈಸ್. ನೀವು ಅದನ್ನು
ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಇಲ್ಲ ಅಂದರೆ ಅದಂತೂ ಒಳಗಡೆ ಏನು ಬಂದಿರಲ್ಲ, ಮೇಲ್ಗಡೆ ಮಾತ್ರ ಕ್ರಿಸ್ಪಾಗಿ ಬಂದಿರುತ್ತೆ, ಒಳಗಡೆ ಹಸಿ ಚೆನ್ನಾಗಿ ಇರುತ್ತೆ, ತಿನ್ನೋಕೆ ಒಂಚೂರು ಚೆನ್ನಾಗಿರಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಳ್ಳಿ. ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ತಿರೋದು. ಫೈನಲಿ ಸಮೋಸನ ರೆಡಿ ಮಾಡಿ ಆಯಿತು ನೋಡಿ. ವಿತ್ ಟೀ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಸಮೋಸಾಗೆ. ಈಗ ಇನ್ನೇನು ಸಮೋಸ ಮಾಡಿ ಅಂತೂ ಆಯಿತು. ಟೇಸ್ಟು ನಾನೇ ಮಾಡಿ ಹೇಳ್ಬೇಕಲ್ವ ಹೆಂಗಿದೆ ಅಂತ. ನಾನು ಮಾಡಿ ಹೇಳೋದು ಯಾರು ಮಾಡ್ತಾರೆ, ನಾನೇ ಮಾಡಿ ಹೇಳ್ತೀನಿ. ಸಮೋಸ ರೆಡಿ ಆಗಿದೆ ಗೈಸ್. ಚೆನ್ನಾಗಿ ಬಂದಿದೆ. ಸ್ವಲ್ಪ ಖಾರ ಅನ್ನಿಸ್ತಿದೆ ನನಗೆ, ನಾನು ಖಾರ ತಿನ್ನಲ್ಲ. ಓಕೆ ಫೈನ್. ತಿನ್ಬೋದು, ಚೆನ್ನಾಗಿದೆ ಗೈಸ್. ನೀವು ಟ್ರೈ ಮಾಡಿಬಿಟ್ಟು ಹೆಂಗಿದೆ ಅಂತ ಹೇಳಿ ನನಗೆ ಪ್ಲೀಸ್ ಪ್ಲೀಸ್ ಪ್ಲೀಸ್. ವಿಡಿಯೋನ ಶೇರ್ ಮಾಡಿ ಆಯಿತಾ. ಸಪೋರ್ಟ್ ಮಾಡಿಲ್ಲ ಅಂದರೆ ನನಗೂ ವೀಡಿಯೋ ಮಾಡಬೇಕು ಒಂದ್ಸಲ ಪ್ಲೀಸ್. ಇದಿಷ್ಟೇ ವೀಡಿಯೋ. ನೆಕ್ಸ್ಟ್ ವಾರ ಏನು ವೀಡಿಯೋ ಮಾಡ್ಬೇಕಂತ ಏನಾದರೂ ಇಫ್ ಐಡಿಯಾ ಇದ್ದರೆ ಹೇಳಿ, ಮಾಡಿದ್ರೆ ಟ್ರೈ ಮಾಡ್ತೀನಿ. ಇಲ್ಲಿ ನಿಲ್ಲಿಸ್ತೀನಿ. ಬಾಯ್.